ಹೋಯ್ತಿ ಯಾಪ ಅಂಕಿತ್ ಏನು ಕತೆ ಹೌದಾ ಹೇಳ್ರಿ ಉಲ್ಲಾಸ್ ಯಾಪ ನಿಂದು ಅಷ್ಟೇನಾ ಅರ್ಜುನ್ ಏನಪ್ಪ ನಿಂದು ನೀನೇನು ಆರ್ಡ್ರೇ ಮಾಡಿಲ್ಲ ಬೇರೆ ಬಿಟ್ಟು ತಿಂತಿದ್ದ ಓಕೆ ಓಕೆ ನಡೀತೆ ಯಾರು ನಿಮ್ಮ ಅನು ಅಷ್ಟು ಬರ್ಗೆಟ್ಟಿಲ್ಲ ಯಾರು ಯಾರು ಅವನಾ ಏಯ್ ನಾಯಿ ಮರ ಜಾಸ್ತಿ ಇದ್ದೈತೆ ಅವನು ಬಂದು ಚೆನ್ನಾಯ್ತಲ್ಲ ರೋಡದ ಆಟೋ ಬ್ಯಾಂಕಿಂಗ್ ಹೋಗ್ಬಿಟ್ಟು ಹೋಯ್ತಾ ಇದ್ದೀವಿ 5 ಜನ ಇರ್ತವ್ರೆ ನಾನು ಮುಂದೆ ಎಲ್ಲ ಕೊಟ್ಬಿಟ್ಟು ₹100 ಕರ್ಕೊಂಡು ನಾನಲ್ಲಪ್ಪ ಆರ್ಡ್ರ್ ಮಾಡೋದು ಕೊಟ್ಟಿದ್ದು ಮಾಡೋರೆ ಯಾರೋ ಬುಕ್ ಮಾಡಿದ್ದು ಅಂತಂದ ತರಿಸಿದ್ದಷ್ಟೇ ರೇಟ್ ಮಾತಾಡಿದ್ದಷ್ಟೇ ಅವನು ಯಾರು ಆಮೇಲೆ ಏನದು ಇಲ್ಲ ಏಮ ಮಾಡಿರೋದಲ್ವ ಓಕೆ ಇಲ್ಲ ಅಲ್ಲಿ ಅವರೇ ಹೇಳಿದ್ರು ಆಟೋ ನಂಬರ್ ಇದೆ ಅಂತ ನಾನು ಇವನಿಗೆ ಹೇಳಿದ್ನಲ್ಲ गद्दी से अपना शासन चलाया उनका जीवन बड़ा अनुशासन प्रिय था वे योग ध्यान पूजन राज दरबार के कार्य निश्चित समय पर संपादित करती थी अपनी प्रजा के उद्धार के लिए लोक माता देवी अहिल्याबाई होलकर ने शंकर अजने वरुण यानी श्री शंकर के आदेशानुसार की शाही मुहर के साथ ही अपना प्रशासन किया लोक माता देवी अहिल्याबाई होलकर ने सबसे पहले इस पवित्र मां नर्मदा के तट पर एक भव्य किले का निर्माण कराया जिसे अहिल्या महल या कहें महेश्वर का किला के नाम से भी जाना जाता है प्राचीन भारतीय निर्माण कला युद्ध कौशल और रक्षा नीति का एक उत्तम उदाहरण ये किला लगभग 2 वर्ग किलोमीटर के क्षेत्र में फैला हुआ है इस किले के ನೀವು ತಿಂತೀರಾ ಪಾನಿಪುರಿ ತಿಂತೀರಾ ಟೇಸ್ಟ್ ಮಾಡ್ತೀರಾ ತಗೊಳ್ಳಿ ಏನಾಗಲ್ಲ ಎಕ್ಸ್ಟ್ರಾ ತಿಂದ ಬೇಕನಾ ಬೇಕು ಬೈಟ್ ಬರ ಬತ್ತೀಯಾ ಸ್ಟಾರ್ಟ್ ಆಯ್ತಾ ಹೆಂಗಿತ್ತಪ್ಪ ಹೆಂಗಿತ್ತು ಚೆನ್ನಾಯ್ತಾ ನಮ್ಮ ತಿಂತಾ ಇದೀನಿ ಬಂತು ನೋಡುವ ಮಹೇಶ್ವರ ಘಾಟಲ್ಲಿ ಪಾನಿಪುರಿ ತಿಂದಿದ್ದೀವಿ ಈಗ ನಮ್ಮ ದರ್ಶನ ಅವ್ರು ರಿವ್ಯೂ ಹೇಳ್ತಾರೆ ಹೆಂಗಾಯ್ತಪ್ಪ ಪಾನಿಪುರಿ ಯಾವ್ದು ಚೆನ್ನಾಯ್ತಪ್ಪ ತಿನ್ಬೋದು ಎಷ್ಟು ಕೊಡ್ತೀರಾ ರೇಟಿಂಗು 8 ಮತ್ತೆ ಹಿಂಗೆ ತಿಂತಾ ಇದ್ದೀರಾ
ನಿಮ್ದು ರಿವ್ಯೂಸ್ ಸೂಪರ್ ನೋಡಿ, ತಿಂತಾರ ನೋಡ್ರೆ ಗೊತ್ತಾಗುತ್ತೆ. ಪನ್ನೀರ್ ಡ್ರ್ಯಾಗನ್ನು ಒಂದು ಥಾಲಿ 125 ರೂಪಾಯಿದು. ಒಂದು ವೆಂಚ್ ಮಂಚಿ ಒಂದು ತೊಗೊಂಡಿದ್ದೀವಿ. ನಮ್ಮ ಹುಡುಗ ಚಪ್ಪಲಿನ ಹುಡ್ಕಕ್ಕೆ ಹೋದ ತಿರ್ಗಾ ಏನಾಯಿತು? ಹ್ಯಾಂಡ್ ವಾಶ್. ನಿಮ್ಮದು ಅದೇನಾ? ಓಕೆ ಆಯಿತು, ಎಲ್ಲ ನೋಡೋಣ ಹೇಗಿದೆ. ಯಾರೋ ಟೇಸ್ಟ್ ಮಾಡಪ್ಪ, ಟೇಸ್ಟ್ ಮಾಡಿರಿ ನೋಡೋಣ. ಟೇಸ್ಟ್ ಮಾಡಿ ನೋಡೋಣ, ಅವ್ರಿಗೆ ಹಾಕು. ಪಾಸ್ ಮಾಡಿ. ಓಕೆ ನೋಡೋಣ, ಆಯಿತು, ನೋಡ್ಬಿಟ್ಟು ಹೇಳ್ತೀವಿ ರೀ. ಮನೆ ಗುರುಪ್ರವೇಶ ಮಾಡ್ತಾರ, ಏನಿಲ್ಲ ಹೆಂಗ್ ನಿಂತವ್ರೆ ಸ್ವೀಟ್ ಕೊಡ್ತಾರೆ ಅಂತ. ವೆಲ್ಕಮ್ ಟು ಲಾಸ್ಟ್ ಅವರ್ ಗೆಸ್ಟ್ ಹೌಸ್. ಇದೇ ಇವತ್ತು ಲಾಸ್ಟ್ ಮಲ್ಗದ್ ನಾವು. ನೆಕ್ಸ್ಟ್ ಟ್ರೈನಲ್ಲಿ ಮಲ್ಗದ್ದು. ಇದು ರೂಮು ಮಸ್ತಾಗಿದೆ. 2,500 ರೂಪಾಯಿ ಅಷ್ಟೇ. ನಮ್ಮ ಹೆಸರಲ್ಲಿ ಬಂದೆ ಕಮೆಂಟ್ ಮಾಡಿದ್ರೆ ₹500 ಆಫರ್ ಕೊಡ್ತಾರೆ. ಹೌದು, ಆಫರ್ ಕೊಡ್ತಾರೆ. ಮತ್ತೆ ಊಟ ತಿಂಡಿ ಇಲ್ಲದೆ ಕರ್ಕೊಂಡ್ ಬಂದಿದೀವಿ ಲಾಸ್ಟ್ ದಿನ ನಾನು ಒಂದು ಸಿಂಗಲ್ ಮಾಡ್ಕೊಂತೀನಿ. ಓಕೆ ಆಯ್ತಾ? ಓಕೆ ನೋಡೋಣ. ಟಿವಿ ಐತೆ, ಆಡೋಕೆ ಬರುತ್ತೆ, ಆನ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಆನ್ ಮಾಡೋದು IPL ಮ್ಯಾಚ್ ಐತೆ, ನೋಡೋಣ ಹೈಲೈಟ್ ಅದು ಬರ್ತದ. ಓಕೆ ಆಯ್ತು, ನೋಡೋಣ. ನೀನೇ ಹಾಕೋಬೋದಲ್ವೇನೋ? ಮದ್ವೆ ಆದವ್ರಿಗೂ ಆಗ್ತಿರೋರ್ಗು ಡಿಫ್ರೆನ್ಸ್ ಇರ್ಬೇಕಲ್ಲ. ಮದ್ವೆ ಆದ್ಮೇಲೆ ಈ ತರ ಹೆಂಡತಿರ ಹತ್ರ ಹಾಕ್ಸ್ಕೊಬೋದು. ಅದಕ್ಕೆ ಮದ್ವೆ ಆಗದಿರೋರೆಲ್ಲ ಬೇಗ ಮದ್ವೆ ಆಗಿ. ಹೌದಾ? ದರ್ಶನ್ಗೂ ನಮ್ಮ ಯೂಟ್ಯೂಬರ್ ದರ್ಶನ್ ಅವ್ರಿಗೂ ಯಾವ್ದಾದ್ರು ಇದೆ ನೋಡಿ, ಹೆಣ್ಮಕ್ಳು ಮುಂದೆ ಬನ್ನಿ ಕಮೆಂಟ್ ಮಾಡಿ. ರೆಡಿ ಇದ್ದೀರಾ ಮದ್ವೆ ಅಂದ್ರೆ? ಇವಾಗಲೂ ರೆಡಿ ಇದಾರೆ ಅವರು, ಅವರೇ ಕರ್ಸಕ್ ಮದ್ವೆ ಹಾಕಂತಾರೆ. ನಿಮ್ಮ ಏನು ಮಾಡೋದು ಬೇಡ. ಏನಪ್ಪ ದರ್ಶನ್ ಕಟ್ಕೊಂಡು ಮದ್ವೆ ಹಾಕಂತ ಮಾಡ್ಕೊಂತೀಯ, ಕಟ್ಸಾಕೊಂಡು ನೋಡೋಣ. ಮಾಡ್ಕೊಂತಾರೆ. ಎಲ್ಲ ಸಕಾಲಕ್ಕಂತ ಕಣ. ಹೆಂಗಿದೆ ಗೊತ್ತಾ? ಇವ್ರು ನೋಡಿ, ಇವ್ರು ಅದ ಮ್ಯಾಚ್ IPL ಮ್ಯಾಚ್ ನೋಡ್ತವ್ರೆ. ಸ್ಟೇಡಿಯಮಿಂದ ನೋಡೋ ಥರ ಆಗ್ತಾನೆ ನೀವಂತೂ. ಯಾಕೋ ತಲೆ ಎಲ್ಲ ಕೆಲ್ಸ್ಕೊಂಡು ನೋಡ್ತಿದ್ಯಾ? ಎಣ್ಣೆ ಹಾಕೊಂಡಿದ್ದ? ನಾನು ತಲೆ ಕೇಳ್ಕೊಂಡವನೇ ಅನ್ಕೊಂಡೆ. ಅಯ್ಯೋ, ನಮ್ಮ ಹುಡ್ಗಂದೊಂದು ಸೀನ್ ಆಗ್ಬಿಟ್ಟು. ಮಧ್ಯಾಹ್ನ ಅವಾಗಲೇ ಸ್ನ್ಯಾಕ್ಸ್ ತಿಂತಿದ್ರಲ್ಲ, ಅಲ್ಲಿ ಬ್ಯಾಗ್ ಮರ್ದ್ಬಿಟ್ಟು ಬಂದ್ಬಿಟ್ಟವನೇ. ಗೊತ್ತಿಲ್ಲ, ಬಂದ. ಏನೋ ಸಿಕ್ತೇನೋ? ಹಾಂ, ಎಲ್ಲಿತ್ತಪ್ಪ? ಹಾಂ, ಅಲ್ಲೇ ಬಿಟ್ಟಿದ್ವಿ. ಪುಣ್ಯಾತ್ಮ ಯಾರೋ ಅಂಗಡಿ ಓನರ್ ಎತ್ತಿಟ್ಟಿದ್ದ. ನೀಟಾಗಿ ನೋಡ್ಕೊಳಪ್ಪ, ನಿಮ್ಮ ಅವೆಲ್ಲ ಇದಾವೆ ಅಂತ ತೆಗೆದು ನೋಡೋದೆಲ್ಲ ಇದಾವೆ. ಹೆಂಗೋ ಹತ್ರದಲ್ಲಿ ಇದ್ದಿದ್ದು ಸಿಕ್ತಪ್ಪ. ಮೆಮೊರೇಬಲ್ ಆಗೋದಕ್ಕೆ ನೋಡು. ಅಲ್ಲೋ, ಹತ್ರದಲ್ಲಿ ಇದ್ದಿದ್ದಕ್ಕೆ ಸಿಕ್ತು. ಏನೋ ಓಂಕಾರೇಶ್ವರ ಬಿಟ್ಟಿದ್ರೆ ಏನ್ ಕತೆ? ಅದಕ್ಕೆ ಸಿಕ್ತು. ದೂರ ಎಲ್ಲ ಇದ್ದಿದ್ರೆ ಹೋಗಿದ್ದಾನೆ. ಅಯ್ಯೋ ಕತೆ. ನೆನ್ನೆ ನೋಡ್ರೆ ಅದು ಇಲ್ಲಿ ನೋಡ್ರೆ ಆ ಬ್ಯಾಗ್ನೇ ಹೊಡೆದು ಕೂತಿದೀವಿ. ಇಲ್ಲಿ ಬ್ಯಾಗ್ದು ಜಿಬ್ಬೆ ಇಲ್ಲ, ಇಲ್ಲಿ ನೋಡಿ ಫುಲ್ ಹೊಡೆದು ಕೂತಿದ್ದೀವಿ. ಜಿಪ್ ಹೊಡೆದಾಕಿದೀವಿ. ಒಂದು ಬ್ಯಾಗ್ ಕಳೆದು ತಂದಿದ್ದೀವಿ. ಚಪ್ಪಲಿ ಬೇರೆ ಕಳೆದೋಗೈತಿ ಒಂದು. ನಾಳೆ ಏನೇನು ಹೋಯ್ತಾವೋ ಗೊತ್ತಿಲ್ಲ. ನಾಳೆ ಲಾಸ್ಟ್ ಡೇ ಕತೆ. ನೋಡೋಣ ಏನಾಗುತ್ತೋ. ಓಪನ್ ಇತ್ತಪ್ಪ. ಆಫ್ಟರ್ D10 ನನ್ನ ಮಕ ನೋಡೋ ಥರ ಆಗಿದೆ. ಸ್ವಲ್ಪ ಬೆಳ್ಳಿಗೆ ನೋಡ್ಕೊಂಡ? ಈಗ ಅದೇ ಥರ ಇನ್ನೊಂದು ಸ್ವಲ್ಪ ಇನ್ನೊಬ್ಬ ಹಾಕೊಂತವನೆ ಪೂರ್ತಿ. ಏನೋ ವಿನಯ್ ತೋರಿಸಿಲ್ಲ ಮಕನ? ವಾವ್, ಸಾಕಾಗಿದೆ ಕಣ. ಈಗ ಅರ್ಜುನ್ ಮೇಲೆ ಬರ್ತಾನೆ. ಅರ್ಜುನ್ ಏನಪ್ಪ ಡಿಫ್ರೆನ್ಸ್ ಕಾಣಿಸ್ತೈತಾ? ಆಗ್ತೈತೆ, ಚೇಂಜಸ್ ಐತಪ್ಪ. ಎಲ್ಲ D10 ಇತ್ತು ಕಣ, D10 ಮಾಡ್ಕೊಂಡ್ವಿ. ಅಂಕಿತ್ D10 ನೋಡು, ಹಾಕೊಳ್ಳಿ, ಹಾಕೋ D10. ಮಕ್ಕ ತೊಳ್ಕೊ ಹೊಡ್ಸ್ಕೊಂಡು ಹಾಕು. ಹಾಂ, ಓಕೆ ಆಯಿತು. ಒಂದೇ ದರ್ಶನ ನಾವೆಲ್ಲ ಫಸ್ಟ್ ಟೈಮು ಅದೇನೋ D10 ಹಾಕೊಂಡು ಮೆತ್ತಿಸ್ಕೊಂಡು ಏನೋ ಮಕ್ಕ ತೊಳ್ಸೋನೆ. ಏನಾಯ್ತದೋ ಏನೋ ಪೆಟ್ಟ ಗೊತ್ತಿಲ್ಲ. ಬೆಳಗಾಗೈತೆ. ಹೆಂಗ್ ಕಲ್ತ್ಕೊಂಬಂದೆ ಅಂದ್ರೆ ಕಟಿಂಗ್ ಶಾಪು, ಶೇವಿಂಗ್ ಶಾಪು ಅಂತ, ಯೂಟ್ಯೂಬ್ ಅಂತ ಕಟಿಂಗ್ ಶಾಪು, ಶೇವಿಂಗ್ ಶಾಪು ಅಂತ. ಅವ್ರು ಯಾವ ಬ್ರ್ಯಾಂಡ್ ಹಾಕಿರ್ತಾರೋ ಇವನು ಯಾವ ಬ್ರ್ಯಾಂಡ್? ಇಲ್ಲ, ಸೇಮ್ ಅದೇ. ನಾನು ಯೂಟ್ಯೂಬಲ್ಲಿ ನೋಡಿದೆ ಲಾಸ್ಟ್ ಟೈಮ್ ಟ್ರಿಪ್ಗೆ ಹೋದಾಗ.
ಫುಲ್ ಟ್ಯಾನ್ ಆಗಿತ್ತು ಆಗ ಯೂಸ್ ಮಾಡ್ಕೊಂಡೆ. ನೀವು ಯಾರಾದ್ರೂ ಈ ಥರ ಹಾಕೊಂಡಿದ್ರೆ ಈ ವಿಡಿಯೋ ಕಮೆಂಟ್ ಮಾಡಿ. ಎಲ್ಲ ಕರೆಕ್ಟಾಗಿ ಡೀಟೇಲ್ ಆಗಿದೆ ಹೇಳಿ ತೋರ್ಸೋ, ಅದು ಪ್ಯಾಕೆಟ್ ತೋರ್ಸೋ. ಲೋ ಹಿಂದೇನ ತೊಳ್ಕೊಂಬಿಡ ಕಣ, ಒಣಗಾಕ್ಬಿಟ್ಟು 10 ಮಿನಿಟ್ಸು ತೋರ್ಸೋದು. ಇದೇ ಬ್ರ್ಯಾಂಡು ರಾಗ ಡಿ10 ಅಂತ ಅಂದ್ಬಿಟ್ಟು ಅಮೆಝಾನಲ್ಲಿ ಸಿಗುತ್ತೆ. ಹಿಂಗಿದೆ ರಿವ್ಯೂ ಹಾಕಿ, ಹಾಕೋಣ ಎಫೆಕ್ಟ್ ಆಗಿದ್ರೆ ಬೇಗ ಕಮೆಂಟ್ ಹಾಕ್ಕೊಡಿ. ಹಾಂ ನೋಡ. ಹೌದು ಅಲ್ಲೇ ಮೈ ಹೋಗ್ತಾರೆ. ಇದ್ದೀವಿ ಮಹೇಶ್ವರ್ ಪ್ಯಾಲೇಸ್. ಸೊ ಇಲ್ಲಿಂದ ಡೈರೆಕ್ಟಾಗಿ ಗಜ್ ಆಗ್ತಿದೆ. ಇಲ್ಲಿಂದ ಆಚೆ ಕಡೆ ನದಿ ಕಾಣ್ತಿದೆ ಘಾಟ್. वहाँ उन्होंने वो काम नहीं किया, वो अपने खजाने से 90% वो यहाँ लगा 29 ದ್ವಾರಕನ ಅವರೇ, ಸೋಮನಾಥ್ ಅವರೇ, ನಾಸಿಕ್ನವರೇ, ಎಲ್ಲರೂ ಅವರೇ, ಪುಣೆ, ಗೋಕರ್ಣ, ರಾಮೇಶ್ವರಂ. ಅಪ್ಪ ಇವರಿಂದನೇ ಅಪ್ಪ ನಾವಲ್ಲ ಎಲ್ಲ ನೋಡ್ತಾ ಇರೋದು ಅವರಿಂದನೇ ಈಗ. चारों तरफ दीवार और बीच में चौक, उसको वाड़ा बोलते हैं. अच्छा, तो उनका ये सिंपल वाड़ा, ये वाड़े हाँ, जो उनका रहने का रूल करने का. कैसे बनाते हैं अंदर, अभी कहाँ बनाए ये अभी अंदर ತಗೊಂಡು ಹೋಗ್ಬೇಕಾ? ಶ್ರೀ ರಾಜಾ ರಾಜೇಶ್ವರ ಏನೋ ಅಡ್ಡ ಕೂಡ ಸಿಗ್ಲಿಲ್ಲ ಇವರಿಬ್ರು ಅಂತ ಸಿಕ್ಕರಿ ಅಂತ ಅಡ್ಡ ಸಿಗ್ಲಿಲ್ಲ ಅಂತ ವಿಡಿಯೋ ಮಾಡಿದಾಗ ಹೆಂಗಿದೆಯಪ್ಪ ಫೋಟೋ ಎಲ್ಲ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಏನು ಅನಿಸ್ತು? ಸ್ಟೋರಿ ಎಲ್ಲ ಹೇಳ್ತಾ ಇದ್ರಲ್ಲ, ಹಾಂ ಫರ್ ಗೈಡ್ ಎಲ್ಲ ವರ್ತ್ ಅಲ್ವಾ ತಗೊಂಡಿದ್ದು? ಇದೆಲ್ಲ ಸ್ಟೋರೀಸ್ ಗೊತ್ತಿರಲಿಲ್ಲ, ಹಾಂ ತುಂಬ ಮಾಡಿದ್ದಾರೆ. ಮಾಡಿ ಇವಾಗ ಸುಮಾರು ಮೂವೀಸು, ಸೌತ್ ಇಂಡಿಯನ್ ಮೂವೀಸು, ಬಾಲಯ್ಯ ಮೂವೀಸು ಎಲ್ಲ ಮಾಡಿರುವಂಥ ಪ್ಲೇಸ್. ಬಾಲಯ್ಯ ಫ್ಯಾನ್ಸ್ ಎಲ್ಲ ಒಂದು ಲೈಕ್ ಕೊಡಬೇಕು, ಲೈಕ್ ಕೊಡಬೇಕು ನೋಡಿ. ಗೌತಮಿ ಪುತ್ರ ಶಾತಕರ್ಣಿ ಶೂಟಿಂಗ್ ನಡೆದಿರೋ ಜಾಗ ಇದು. ಮಣಿಕರ್ಣಿಕಾ ಫಿಲಮು ನಡೀತಾ ಇದೆ. ಎಲ್ಲ ಬಾಲಯ್ಯ ಫ್ಯಾನ್ಸ್ ಎಲ್ಲ ಒಂದು ಲೈಕ್ ಮಾಡಬೇಕು. फर्स्ट अहिल्या घाट, सेकंड पेशवा घाट और थर्ड मातंगेश्वर. और गंगा नदी में स्नान करने से पाप से मुक्त हो जाते हैं, या दर्शन करने से पाप से मुक्त हो जाते हैं, और स्नान करने से श्राप से मुक्त. एक शिवपुत्र मां नर्मदा को कहा जाता है, अमरकंटक. यहाँ से मां नर्मदा निकलने के बाद लास्ट
ಇಲ್ಲ ಹಿಂಗೆ ಬೋಟಿಂಗ್ ಹೆಂಗಿದೆ ಯಾಕೆ ಇಷ್ಟು ಹೇಳೈತಲ್ಲಪ್ಪ ಮೇಲೆ ಹೇಗಿದೆ 50 ರೂಪಾಯಿ ಹೊರ್ತಾ 50 ರೂಪಾಯಿ ಹೊರ್ತಾ ಐದು 600 ರೂಪಾಯಿ ಸೂಪರ ಏನಪ್ಪ ಹೆಂಗಿತ್ತಪ್ಪ ಇವತ್ತು ನೋಡಿದ್ರಾ ಬಟ್ ನಿನ್ನೆ ರಾತ್ರಿ ಇನ್ಸಿಡೆಂಟ್ ಅಂತೂ ಕಣಪ್ಪ ನೀನ್ ಬಿಡಪ್ಪ ನೀನು ಸ್ವಲ್ಪ ಸೈಡಿಗೆ ತಿರ್ಸಿಲ್ಲ ಅದಕ್ಕೆ ಅರ್ಧ ಗಂಟೆ ಕಾಯ್ತಿದ್ದೀವಿ ಯಾರೇ ಆಗ್ಲಿ ರಾತ್ರಿ ಹೊತ್ತು ಹೊಟ್ಟೆ ಹಾಸ್ಕೊಂಡ್ ಬಂದ್ರೆ ಅಂತೂ ನೀವು ಸತ್ರಿ ಅರ್ಧ ಗಂಟೆ ಕಾಯ್ಸವನೆ ಅರ್ಧ ಗಂಟೆ ಕಾಯಿಸಿ ಲಾಸ್ಟೇ ಬಿಟ್ವಿ ಬೇರೆ ಕೊಡ್ಲಿಲ್ಲ 1 ಅವರ್ ಆಯ್ತು ಅನ್ಕೊಂಡೆ ಆಲ್ಮೋಸ್ಟ್ 7 ನಾವು ತಿನ್ಬೇಕು ಅಂತ ಕಾಯ್ಕೊಂಡೇ ಇದ್ವಿ ಏನ್ ನೀರು ಕೊಡ್ಲಿಲ್ಲ ಅವರು ಬರಬೇಡಿ 5 ನಿಮಿಷ ಅಂದ್ಬಿಟ್ಟು ಅರ್ಧ ಗಂಟೆ ಮೇಲೆ ಮಾಡ್ಬಿಟ್ಟು ಬಂಕೆ ಬಿಹಾರಿ ಮಂದಿರ್ಗೆ ಹೆಸರು ಶ್ರೀ ಬಂಕೆ ಏ ಮಾಮೂಲಿ ಇವ್ರದ್ದೇನೆ ಬಾಕೆ ಬಿಹಾರಿ ಅದು ಬಂಕೆ ಬಿಹಾರಿ ಅಲ್ಲ ಓದಕ್ಕೂ ಬರೋದು ಅವನಿಗೆ ಬಂಕೆ ಬಿಹಾರಿ ಅದು ಬಂಕೆ ಬಿಹಾರಿ ಅಂತ ಬಾಕೆ ಬಿಹಾರಿ ಓಕೆ ಎಲ್ಲ ಪೇಪರ್ ಮೇಲೆ ಹಾಕೊಂಡು ನಿಂತವ್ರೆ ಅಪ್ಪ ಪೇಪರ್ ಮೇಲೆ ಹಾಕೊಂಡು ನಿಂತಿದ್ಯಾ ಹೆಂಗಿದೆ ಹೆಂಗಿದೆಪ್ಪ ಉಲ್ಲಾಸ್ ಚೆನ್ನಾಗಿದೆ ಪರವಾಗಿಲ್ಲ ಅಲ್ಲ ಎಲ್ಲ ಮುಗೀತು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೊಡ್ತಾ ಇದ್ದೀವಿ ಇವತ್ತಿಗೆ ನಮ್ಮದು ಮಹೇಶ್ವರು ಮುಗೀತು ನಂಬರಲ್ಲೇ ಪಕ್ಕ ಬರ್ತಾವ್ರೆ ಹಾಂ ಅಪ್ಪ ಕತೆ ಇಂದೋರ್ ಬಸ್ ಸ್ಟ್ಯಾಂಡ್ ಹೆಂಗಿದೆಯಪ್ಪ ಇಂದೋರ್ ಬಸ್ ಸ್ಟ್ಯಾಂಡು ಹಿಂಗಿರ್ಬೇಕಾ ಏನು ಕ್ಲೀನ್ ಆಗೈತು ಏನು ಬೇಕಾಯ್ತು ನಿಮಗೆ ಇವಾಗ ಬಂದು ಇನ್ನೇ ಬನ್ನಿ ನಮಗಿಂತ ಬೆಟ್ರ್ ಆಗಿದೆಯಾ ಏನಪ್ಪ ಕಂಪೇರ್ ಮಾಡಿ ಹೇಳಿ ನೋಡಿ ಮೆಜೆಸ್ಟಿಕ್ ಚೆನ್ನಾಗಿದೆಯಾ ಇಂದೋರ್ ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆಯಾ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂತ ಗಾಡಿ ಓಡಿಸ್ತಾವ್ರೆ ರಿಯಲ್ ಇದೆಯಾ ಗಾಡಿ ಓಡಿಸೋಕೆ ಹಾಂ 100 ಗಾಡಿ ಓಡಿಸ್ತಾವ್ರೆ ರಿಯಲ್ ಇದೆಯಾ ಬ್ರೋ ರಿಯಲ್ ಇದೆಯಾ ಗಾಡಿ ಇದಕ್ಕೆ ಎಲ್ಲ ಬೇಕಾಗಿತ್ತು ಹೌದಾ ಹೇಗೆ ಬಂತು ನಮ್ಮದು ಇಂದೋರ್ ಜಂಕ್ಷನ್ ನಮ್ಮ ಹುಡುಗರೆಲ್ಲ ಬರ್ತಾವ್ರೆ ಹಿಂದೆಗಡೆ ಎಲ್ಲ ಬಂದರು ಇವ್ರು ಪಾಪ ಬಿದ್ದಿ ಹೋಗ್ತಾವ್ರೆ ಬಂದಾಗಿಂದ 4 ಸತಿ ದಬ್ಬಕೊಂಡಿದ್ದಾರೆ ಹಾಂ 4 ಸತಿ ದಬ್ಬಕೊಂಡಿದ್ದಾರೆ ಪಾಪ ನಮ್ಮ ಹುಡುಗ ಅವನ ಕೈಯಲ್ಲಿ ಆಗಲ್ಲ ಅಂದ್ರೆ ಹಿಡ್ಕೊಂತವನೆ ಪಾಪ ಕಷ್ಟಪಟ್ಟು ಜೀವನ ಎಲ್ಲ ಕೊಡ್ತಾ ಇದ್ದೀವಿ ರೇಷನ್ನು ಈ ಕ್ಲಾಸ್ ರೂಮ್ ಹುಡ್ಕೋಗಿ ಬರಪ್ಪ ರಾಜ ಎಲ್ಲ ಬಂದ್ರಾ ಇದೆ ಕ್ಯಾಪ್ಟನ್ ಗ್ಲೋಬಲ್ ಕ್ಯಾಪ್ಟನ್ ಏನಪ್ಪ ಏನು ಕತೆ
ಇವ್ರು ನೋಡಿದ್ರೆ ಇವ್ರ ವೈಫ್ ಇಂಟರ್ವ್ಯೂ ಶೆಡ್ಯೂಲ್ ಆಗ್ಬಿಟ್ಟಿತ್ತು, ಆಚೆ ಕಡೆ ಎಲ್ಲ ಕುತ್ಕೊಂಡು ಮುಗಿಸ್ಕೊಂಡೆ ಇಂಟರ್ವ್ಯೂ ಮುಗಿಸ್ಕೊಂಡು ಅದು ಆಟೋದಲ್ಲಿ ಕುತ್ಕೊಂಡು ಯಾರ್ ಮಾಡ್ತಾರೆ ಇಂಥ ಈ ಥರ ಸರ್ಕಸ್ ಎಲ್ಲ ಮಾಡ್ಕೊಂಡು ಹೋಯ್ತಾ ಇದೀವಿ. ಎಲ್ಲ ಮಾಡಿಸಿ ಕೂತಿರೋ ನೋಡಿ ಹೆಂಗ್ ಕೂತವ್ರೆ. ಯಾವ ದೇವಸ್ಥಾನ ಮಗ? ಗಣೇಶ ದೇವಸ್ಥಾನ. ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇವಾಗ. ಒಳ್ಳೇದಾಗತ್ತಂತೆ, ಹೋಗ್ಲೇಬೇಕಂತೆ, ಇಂದೋರ್ ಬಂದ್ಮೇಲೆ ಹೋಗ್ಲೇಬೇಕಂತೆ. ನಮ್ಗೆ ಟ್ರೈನ್ ಹುಡುಗಿ ಹೇಳಿದ್ದು, ಅದಕ್ಕೆ ಹೋಯ್ತಾ ಇದೀವಿ. ನಾವು ಪ್ಲಾನ್ ಏನೇ ಇಲ್ಲ. ಮಾತಾಡ್ಸ್ಕೊಂಡ್ ಬರೋದು. ಏನ್ ಬ್ರೋ? ಎಷ್ಟು ದೂರ ಆಯ್ತು ಇಲ್ಲಿಂದ? ಯಾರ್ಯಾರು ಬರ್ತಿದ್ದಾರೆ? ನಾವು 5 ಜನ, ಅಲ್ಲಿ 5 ಜನ ಅಷ್ಟೇ ಬ್ರೋ. ಯಾರು ಬರ್ತಿಲ್ಲ ಬ್ರೋ. ಪಕ್ಕಾ ಬ್ರೋ, ಚೆನ್ನಾಗೈತೆ. 7 ಗಂಟೆ ಟ್ರೈನ್ ಐತೆ, ಅಷ್ಟು ತನಕ ಫುಲ್ ಸುತ್ತಾಡೋಣ. 7:30 ಅದೇ 7 ಗಂಟೆಗೆ ಅಲ್ಲಿ ಇರೋಣಪ್ಪ. ಅವ್ರೇನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬೇಕಂತೆ. ಓಕೆ ಆಯ್ತು, ನೋಡೋಣ. ಇಟ್ಕೊಳ್ಳಿ ಅಂಡಿ ಅಂತ. ನಾವೆಲ್ಲ ದರ್ಶನಕ್ಕೆ ಹೋಗಿದ್ವಿ. ನನಗೆ ಹೂವು ಕೊಟ್ಟರು. ನಮ್ಮ ಅರ್ಜುನ್ಗೆ ಏನೋ ಹಂಗೆ ಕಳಿಸ್ಬಿಟ್ರು. ಕೊಡೋರು ಬೇರೆ ಇದ್ದಾರೆ. ಹೂವು ಕೊಡ್ತಾ ಇದ್ದಾರೆ. ನಮ್ಮ ರೀತಿನ ಅದೇ ಅಂತಿದ್ದಾರೆ. ಅವ್ರಿಗೆ ಏನೋ ಕೊಟ್ಟಿಲ್ಲ, ನಮಗೆ ಮಾತ್ರ ಹೂವು ಕೊಟ್ಟರು. ಏನಂತ ಗೊತ್ತಿಲ್ಲ. ಇವ್ ನೋಡ್ರೆ ಶಬರಿಮಲೆ ಮಾಲೆಗೆ ಹೋಗೋ ಥರ ಬಂದವನೇ. ಕೈಗೆಲ್ಲ ರಾಗಿ ಕಟ್ಟಿಸ್ಕೊಂಡ್ ಬಂದವನೇ. ಅವರೇ ಕಟ್ತಾವ್ರೆ guys. ಏನಂತ ಗೊತ್ತಿಲ್ಲ, ನೋಡೋಣ. ಬರ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಇದೆ ಇದು ಮಾಡೋದು. ಸ್ವೀಟ್ ಸಿಟ್ ಎಲ್ಲಿ ಮಾಡ್ತಾರೆ ನೀವು ನೋಡಿದ್ದೀರಾ? ಏನಾದ್ರು ಹೇಳ ತುಕ ನಿನ್ನ ವೇಟ್ಗೆ ಏನಾದ್ರು ಕೊಡು. ಕಾಸು ನಮ್ಮ ಕರ್ನಾಟಕ ಅಲ್ಲೇ ನೋಡ್ಕೊ ಒಂದ್ ಸ್ವಲ್ಪ ಗೊತ್ತಾಯ್ತದೆ. ಈ ಆಡಿಯನ್ಸ್ ಹೇಳಿಕ್ಕೆ ಬರೋದು 3 ಜನ ಇದ್ದಾರೆ. ಈ 3 ಜನದಲ್ಲಿ ಯಾರು ಆಟ ಓಡಿಸ್ತಾ ಇರೋದು? ನೋಡಿದ್ರೆ ಓಡಿಸ್ತಾ ಇರೋದು ಇವರು. ಇವ್ರ ಮಧ್ಯದಲ್ಲಿ ಇದೆ ಸೈನ್ಸ್. ಹುಷಾರಪ್ಪ ಮೊಬೈಲು. ನಮ್ಮವ್ರು 50 ಅವ್ರೆ ಅನ್ನದ ಗ್ಯಾಂಗ್. ಎಷ್ಟು ನಿನಗೊಂದು ವಾರ ಬೇಕಿದೆ ವಿಡಿಯೋ ಎಡಿಟ್ ಮಾಡಕ್ಕೆ. ಹೌದು, ಇಲ್ಲಿ ಬರ್ತಾವ್ರಿ. ಇಲ್ಲಿ ಮಾಟ ಇನ್ನೊಂದು ಬರ್ತಾ ದಿನ ಒಂದೊಂದು ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇರೋ. ಹಾಕೋಣ. ಏನ ಸಾಯಿ ಪಾನ್ ಅಂತ ಇದು ಪಾನ್ ಇದು ಬಲ್ಲ ಪಾನ್ ಇದೆ. ಹೆಂಗಾಯ್ತಾ ಹೇಳ ಅಂತ. ಇವನು ಡಿಸ್ಟ್ರಿಕ್ಟ್ ನೋಡು, ಸಾಕಾಗೈತೆ. ಏನಿಲ್ಲ ಮಿಕ್ಸಿ ಅಪ್ಪ. ಗೋವಾ ಶಾರ್ಟು ಹೇಗಿದ್ರೆ ಇಟ್ಸ್ ಗುಡ್ಡಾ? ಓಕೆ. ಚಿಕನ್ ಜೀತ್ ಅಂತ, ಡ್ರೈ ಫ್ರೂಟ್ ಚಿಕನ್ ಜೀತ್. ಚಿಕನ್ ಜೀತ. ಹಾಂ, ಚಿಕನ್ ಜೀತ್ ಚೆನ್ನಾಗಿದಂತೆ. ನೋಡೋಣ, ಫೇಮಸ್ಸು, ಗೂಗಲಲ್ಲಿ ರಿವ್ಯೂ ಇತ್ತು. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟು ಹೇಳ್ತಾರೆ ನಮ್ಮ ರಿವ್ಯೂ. ತಗೊಳ್ಳಿ ಹೇಳಿ. 2 ಸೇಮ್ ಫ್ಲೇವರ್ ಇದು ಚಲೋ ಆಯ್ತು. ಡ್ರೈ ಫ್ರೂಟ್ಸ್ ಎಲ್ಲ ಕಾಣಿಸ್ತಿದೆ. ಚೆನ್ನಾಗಿದೆ. ಗುರು ಇದು ಕೋಬ್ರಾ ಪ್ಯಾಟೀಸ್ ಅಂತಪ್ಪ. ಕೋಬ್ರಾ ಪ್ಯಾಟ್ ನಿನ್ನೆ ಹೆಂಗೈತೆ? ಇದು ಏನು ಐಟಮ್ ಕೂಡ ಒಳಗಡೆ ಡ್ರೈ ಫ್ರೂಟ್ ಆಯ್ತು. ಅದು ಇದು ಸಾಬುದಾನ ವಡ. ಅದು ಒಳ್ಳೆ ಲಸ್ಸಿ ತೆಗಿದೆಯಲ್ಲ, ಮ್ಯಾಂಗೋ ಲಸ್ಸಿ. ಅದೇ ಸ್ಪೆಷಲ್ ಅಂತ ಇಲ್ಲಿ. ಏನನ್ನ ಡಿಪ್ರೆಷನ್ಗೆ ಒಂದು ಡಿಪ್ರೆಷನ್ ಅಂತೀನಿ, ಏನಂತಾರ ಅದನ್ನ. ಏನೋ ಮಾಡ್ತಿದ್ದೀರ ಪಾಪ, ಅದನ್ನ ಒಳಗಡೆ ಎಲ್ಲ ಏನಾಗ್ತದೆ ಇರೋ ನಾನಿನ್ನ ತಿಂದಿಲ್ಲ. ಅದು ಬರ್ತಾನೆ ರೆಸ್ಟ್ ಮಾಡು. ಏನಂತಾರೆ, ಪೇಷನ್ಸ್ ಇಲ್ದಂಗೆ ತಿಂತಾರಲ್ಲ, ಏನಂತ ಅದಕ್ಕೆ? ಬರ್ಗೇಟಿಗ ಅಂತ. ಹಾಂ, ಅದನ್ನ ರೀತಿ ನೋಡ್ರೆ ಗೊತ್ತಾಗ್ತೈತಿ. ಈಗ ಎಷ್ಟೋ ದಿನ ಆಗಿರತ್ತೋ ತಿಂತವ್ರೆ. ಇದು ಅಫ್ಘಾನಿ ಸೋಯ್ ಚಾಪ್. ಓಕೆ, ಅಫ್ಘಾನಿ ಚಾಪ್ ಯಾವುದು ಅಸ್ತ ಚಾಟ ಈ ಥರ ಮಾಡಿದ್ದು, ಈ ಥರ ಇದ್ದಪ್ಪ ಅದು ಅಸ್ತ ಚಾಟ. ನೋಡೋಣ, ಎಲ್ಲ ಮಾಡ್ತವ್ರೆ. ನಮ್ಮ ರೀತಿಯವರು ಸೆಲೆಕ್ಷನ್ ನೋಡೋಣ. ನನ್ನ ಸೆಲೆಕ್ಷನ್ ಅಲ್ಲ, ಅದು ಏನೋ ಡಿಫ್ರೆಂಟ್ ಆಗಿತ್ತು ಅಂತ ಟ್ರೈ ಮಾಡಂತೆ. ಓಕೆ,
ಅಯ್ಯೋ ಒಂದು ಶಿವಕ ಮಾತಾಡ ಹಾಂ ಇದು ಬೇಕಾಗಿರೋದು ಒಳ್ಳೆ ಕಟ್ಟಿದ್ದು ಕಬಾರ್ ಮಕ್ಕಳು ಎಸ್ಬಿಡ್ತಾನೆ ಅಷ್ಟೇ ಈಗ ಅಂತ ಎಷ್ಟು ಇದ್ದೀರ ಅಂತ ಹೇಳ್ಬಿಟ್ಟು ಚ ಭಯ್ಯ ಏನೋ ಅಸ್ತಾ ಚಾಟ್ ಏನೋ ಹಸಿ ಸ್ಮೆಲ್ ಬರ್ತೈತೆ ಆಲೂಗಡ್ಡೆ ಹಸಿ ಚಾಟ್ ನೋಡ ಇದು ಸೇವಪುರಿ ನೋಡಿ ಅಲ್ಲಿ ಫುಲ್ಲು ಹಸಿ ಸ್ಮೆಲ್ ಬರ್ತೈತೆ ಚೆನ್ನಾಗಿದೆ ಹೌದು ಚೆನ್ನಾಗಿದೆ ಪಾವ್ ಭಾಜಿ ತಗೊಳಪ್ಪ ಏ ಮಗ ಎಲ್ಲಾದ್ರೂ ನೋಡಿದ್ಯಾ ನೀನು ಉದ್ದಿನ ವಡೆಗೆ ಐಸ್ ಕ್ರೀಮ್ ಹಾಕೊಡೋದು ಇಲ್ಲಿ ನೋಡ್ರಿ ಇದು ವಿಡಿಯೋ ಮಾಡಿ ನೋಡಿದೆ ಇಲ್ಲಿ ನೋಡಿ ಫ್ರೈಡ್ ಐಸ್ ಕ್ರೀಮ್ ಅಂತೆ ನಾನು ನೋಡಿದ್ದೀನಿ ಅಷ್ಟೇ ಇದು ವಿಪ್ರಮ್ ಸಿಗುತ್ತೆ ಏಮ ಗುಟ್ಟೆಗೆ ಕೇಸು ಓಕೆ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದಂತೆ ನೀನು ಮಾಡ್ತೀಯಪ್ಪ ನಾವೇನು ಮಾಡೋಣ ಓಕೆ ಬಾ ಹಿಂದೆ ಬಾ ಎಲ್ಲ 11:15 ಇಳಿದಿದ್ದಾರೆ. ನಮ್ಮ ಬಾಯ್ಸ್ ಎಲ್ಲ ಅರ್ಧ ನಿದ್ದೆ ಇದು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಏನಪ್ಪ ಆಗತ್ತೆ ಇವನಂತೂ ಅರ್ಧಂಬರ್ಧ ನಿದ್ದೆಲೇ ಹೋಯ್ತವನೆ. ಗೊತ್ತಿಲ್ಲ ಯಾವ ಟ್ರೈನ್ ಹತ್ತನೋ ಗೊತ್ತಿಲ್ಲ. ಏನಾ ಅದು ಗಾಂಜಿ ಹೊಡಿದ ಅವನೇ ಯಾಕೆ ನಾವೇ ಸ್ಟೇಷನ್ ಬಂತು ಏನದು ಸ್ಟೇಷನ್ ಬಂತು ಎಬ್ಬಿಸ್ತೀವಿ. ಇಂದೋರ್ದು ಇದಿಲ್ಲ ಏನು ಮಾಡೋಣ ಬ್ಯಾಂಗ್ಳೂರ್ ಇಲ್ಲ ಅದು ಜಾಸ್ತಿ ಆಗುತ್ತೆ ಅವರು ಹೋಗ್ತಾರೆ. ಎನರ್ಜಿ ಇದೆಯಾ? ಇನ್ನು ಎಷ್ಟು ಪರ್ಸೆಂಟ್ ಇದೆ ಎನರ್ಜಿ? ಟ್ರೈನ್ ಆಗಿತ್ತು ಹಾಂ ರಿಫ್ರೆಶ್ ಆಗೋಷ್ಟು ಅವ್ರದ್ದು ಬರ್ಡೇ, ಸೊ ಅದಕ್ಕೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಭೋಪಾಲ್ ಗೊತ್ತಿಲ್ದಿರೋ ಜಾಗ, ಗೊತ್ತಿಲ್ದಿರೋ ಅಂಗಡಿ, 4 ಜನ ಬಂದು ತೊಗೊಂಡು ಹೋಗ್ತಾ ಇದ್ದೀವಿ. ನೋಡುವ ಏನಾಗುತ್ತೆ ಸರ್ಪ್ರೈಸ್ ನೋಡೋಣ ಟೇಷನ್ ಬಂದು ಅವ್ರ ತಾಯಿಂದ ನಾವು ಖರ್ಚು ಮಾಡಿದ್ದು 250 ರೂಪಾಯಿ. ಮಿನಿಮಮ್ 2,500 ಎತ್ಕೋಬೇಕು. 2,500 ಲೂಟಿ ಮಾಡಿ 250 ಖರ್ಚು ಮಾಡಿದ್ವಿ ಸೋಮವಾರ ಬೆಳಗ್ಗೆ 10 ಟೈಮ್ಸ್ ಸಂಜೆ 10 ಟೈಮ್ಸ್ ರಿಟರ್ನ್ಸ್ ಬರಬೇಕು. ಅದನ್ನು ಲಾಗ್ ಮಾಡಿ ಹಾಕ್ತೀವಿ. ಅದು ಲಾಗ್ ಮಾಡಿ ಹಾಕ್ತೀವಿ. ಬೆಂಗಳೂರಿಗೆ ಹೋಗೋದಕ್ಕೆ ವೇಟಿಂಗ್. ಟ್ರೈನ್ ಬರೋದು ಬಂದ್ಬಿಟ್ಟು 4 ಗಂಟೆಗೆ. ಮಾರ್ನಿಂಗ್ 4 ಗಂಟೆಗೆ ನಾವಿಲ್ಲಿ ರೀಚ್ ಆಗೋದು 12 ಗಂಟೆಗೆ. ಸೊ 4 ಅವರ್ ಇಲ್ಲೇ ಇರಬೇಕಾಗುತ್ತೆ. ನೋಡೋಣ, ವೇಟಿಂಗ್ ಹಾಲಲ್ಲಿ ಇದ್ದೀವಿ, ಏನೇನಾಗುತ್ತೆ ಅಂತ ನೋಡಿ. ಹೆಂಗಿರುತ್ತೆ ಏನಾಗತ್ತೇನೋ ಹೇಳೋಕ್ಕಾಗಲ್ಲ, ಏನಾಗುತ್ತೋ ನೋಡು. ವೇಟಿಂಗ್ ಹಾಲ್ ಹತ್ರ ವೆಬ್ ಸೀರೀಸ್ ನೆನಪಾಗತ್ತೆ ಕರೆಕ್ಟ್. 5 ಕಿಲೋಮೀಟರ್. ಬರ್ಡೇಗಲ್ವೋ ಇವರು ಇವತ್ತು. ಸೊ 30 ವರ್ಷ 35 ವರ್ಷ ಆಗಿದೆ ಅವ್ರಿಗೆ. 30ಕ್ಕೆ ಕಾಲಿಟ್ಟ ರೀತು ಅವರಿಗೆ. 29. ರೈಲ್ವೆ ಸ್ಟೇಷನ್ ರೈಲ್ ಹೋಗ್ತಾ ಇದೆ. ರೈಲ್ವೆ ಸ್ಟೇಷನ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತಿರೋ ಊದಿ ಸಾಕು ಊದ್ರಿ. ಬೀಳಿಸ್ಬಿಟ್ಟಿರ ಆಮೇಲೆ
ಏ ಸಾಕ ಹ್ಯಾಪಿ ಬರ್ಡೇ. ಮಂಡೇ ಸ್ಪಾಟ್ ಡಿಸೈಡ್ ಮಾಡ್ರಪ್ಪ. ಮಂಡೇ ಬೆಳಗ್ಗೆಯಿಂದ ಕುತ್ಕೊಳ್ಳೋಣ. ಬೆಳಗ್ಗೆಯಿಂದ ಆಫೀಸಲ್ಲಿ ಹೋಗಿ ಕುತ್ಕೊಳ್ಳಿ, ಅಲ್ಲೇ ಮಾಡ್ಕೊಳ್ಳಿ ಪಾರ್ಟಿ. ಎಮ್ಮ ಯುವರ್ ಆಲ್ಸೋ ಇನ್ವೈಟೆಡ್. ಸಂಜೆ ಬೇಗ ಲಾಗೌಟ್ ಮಾಡಿ ಬರಬೇಕಂತ ವಿನಂತಿ. ರೀತು ಅವರು ನಮಗೆಲ್ಲ ಪಾರ್ಟಿ ಕೊಡಿಸುವ ನೀನ ಬಂದ್ಬಿಡಪ್ಪ, ಪಾರ್ಟಿ ಕೊಡಿಸುವ ನೀವು ಬಂದ್ಬಿಡು 6:30ಗೆ. ಇಲ್ಲ ಫಸ್ಟಿಂದ ಮಾಡ್ಕೊಂಬನ್ನಿ. ನೀವು ತಿನ್ನಿ ಫಸ್ಟ್. ಬರ್ಡೇ ಏಯ್ ಬಿಡಿಸ್ಬಿಟ್ಟಿರ ಫಸ್ಟ್ ತಿನ್ನಿ. ಸರ್ ಅದನ್ನ ಯಾಕೆ ಡ್ಯಾನ್ಸ್ ಮಾಡ್ತಾರೆ? ಅಲ್ಲಿ ಕೊಡಿ ಅವಲ್ಲಿ. ಇಲ್ಲ ತಿನ್ಸಿ ಒಬ್ಬೊಬ್ಬರೇ. ನೋಡಿ ಹಿಡ್ಕೊಳ್ಳಿ, ಇದು ಹಿಡ್ಕೊಳ್ಳಿ. ತೋರಿಸ್ತಾ ಇದ್ದಾನೆ ಇಲ್ಲಿ. ಅಪ್ಪ ಮುಗೀತಾ? ಒಂದೊಂದು ರೌಂಡ್ ಮುಗೀತು ಎಲ್ಲ. ಫಸ್ಟ್ ಎದ್ದಿದ್ದು ನಾವೇ 7 ಗಂಟೆಗೆ ಇದ್ದಿದ್ದೀವಿ. ಎದ್ಬಿಟ್ಟೆಲ್ಲ ಫ್ರೆಶ್ ಅಪ್ ಹಾಕಿ ಮುಖ ತೊಳ್ಕೊಂಡು ಹಲ್ಲು ರೆಡಿಯಾಗಿದ್ದೀವಿ. ಈಗ ಹೋಗಿ ತಿಂಡಿ ಎಲ್ಲಿದ್ದೀವಿ? ನಾಗ್ಪುರ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಆಗಿದೆ 7:30 ಆಗಿದೆ. 7:30 ಆಗಿದೆ. ಇದೆ ಸ್ಟೇಷನ್ನು. ಇನ್ನೂ ಯಾರು ಎದ್ದಿಲ್ಲ. ನೋಡೋಣ ಎಬ್ಬರಿಸಿ ಎದೊಳ್ತಾರೆ ಏನು ಅಂತ. ಬಿದ್ದವ್ರೆ ಎಲ್ಲರೂ. ಯಾರು ಎದ್ದವ್ರೆ? ಹೇಮ ಎದ್ದು ಕಶ್ಯಪ ಆಗಿದ್ರೆ ಹಾಗೆ ಕಲ್ಲಿದೆ. ಏನು ಎದ್ದೊಳಲ್ಲ? ಎದೊಳ್ತೀರಾ? ಯಾಕೆ ಅಂಕಿತ್ ಹೋಗೋ ಫ್ರೆಶ್ ಅಪ್ ಹಂಗೆ ಆಗ್ಬಿಡು. ಕಲ್ಲೈತೆ ಏನಪ್ಪ ಏನೋ ಬಂದೈತೆ. ಇದು ಬೆಳಗ್ಗಿಂದು ಟ್ರೈನು ನಾಷ್ಟ. ಹಾಂ ಅಲ್ಲೇ ಇಟ್ಬಿಡಿ. ಇಲ್ಲೇ ಇದ್ರ ಮೇಲೆ ಅಲ್ಲೇ ಇಟ್ಕೊಂಡಿದೆ ಅಂತ ತೊಂದಿರಲ್ಲ. ನಾನ್ ವೆಜ್. ಹಾಂ ಓಕೆ. ನಾನ್ ವೆಜ್ ಅದೇ ಮೊಟ್ಟೆ. ಮೊಟ್ಟೆ ಕೊಟ್ಟವನೆ. ಆಮ್ಲೆಟ್ ಮೋಸ್ಟ್ಲಿ ಡಬಲ್ ಎಗ್ ಅನ್ಸುತ್ತೆ. ಸಿಂಗಲ್ ಎಗ್ನ ಏನೋ ಮೋಸ್ಟ್ಲಿ ಸಿಂಗಲ್ ಎಗ್ ಅನ್ಸುತ್ತೆ. ಜೊತೆಗೆ ಒಳಗಡೆ ಎಲ್ಲ ಕೊಟ್ಟವನೆ. ಮಿಕ್ಕಿದ್ದು ಬ್ರೆಡ್ಡು 2 ಬ್ರೆಡ್ಡು ಮಾಮೂಲಿ ಕೆಚಪ್ಪು ಬಟರು. ಮೊನ್ನೆ ಕೊಟ್ಟಿದ್ರು ಅದೇ ಸೇಮ್. ಮತ್ತು ಮಾಜನ ಅದು ಯಾವುದೋ ಬೇರೆ ಮ್ಯಾಂಗೋ ಡ್ರಿಂಕ್. ನಾವು ಆಮ್ಲೆಟ್ ಇದ್ದು ತಿಂತಾ ಇದ್ದೀವಿ. ಬ್ರೆಡ್ಡಲ್ಲಿ ಹಾಕ್ಕೊಂಡು ಮಧ್ಯದಲ್ಲಿ ಚೆನ್ನಾಗಿದೆ ತಿಂದರೆ. ಮನೆ ಕಟ್ಲೆಗಿಂತ ಚೆನ್ನಾಗಿತ್ತಾನೆ. ಹಾಂ ಓಕೆ ಸೂಪರ್. ಹೋಗ್ತಾ ಯಾವುದೋ ಬೋಗಿಗೆ ಬಂದ್ಬಿಟ್ರಿ. ಬೋಗಿ ಮುಂದಿನ ಜಾಗಕ್ಕೆ ಬಂದ್ಬಿಟ್ರಿ. ಏನು ಹೋಗತ್ತೆ? ಹಾಂ ಹೌದು. ಹೋಗ್ಬೇಕಾದ್ರೆ ಎಲ್ಲ ಜಿಂಚಾಗ ಹೋಗ್ಬೋದು. ಇವಾಗ ನೋಡಿ ಫುಲ್ ಟ್ಯಾನ್ ಆಗಿ ಬಂದಿದ್ದೀವಿ. ಟ್ಯಾನ್ ಆಗಿದೆ ಕರೆಕ್ಟಾಗಿದೆ. ಹಾಂ ಟ್ಯಾನ್ ಆಗಿಲ್ಲ ಟ್ರೈನು ಸಿಕಂದ್ರಾಬಾದಲ್ಲಿ ಐತೆ. ಈಗ ಸದ್ಯಕ್ಕೆ ಜನ ಎಲ್ಲ ಇಳಿತಾ ಇದ್ದಾರೆ. ಇದೇ ಸ್ಟೇಷನಲ್ಲಿ ಸನ್ರೈಸ್ ಆಗೋ ಟೈಮಲ್ಲಿ ಹೋಗಿದ್ದು. ಇವಾಗ ಸನ್ಸೆಟ್ ಆಗೋ ಟೈಮಲ್ಲಿ ಬಂದಿದ್ದೀವಿ 4 ದಿನದ ಹಿಂದೆ. ಓಕೆ ಎಲ್ಲ ಜನ ಹೋಗ್ತಾವ್ರೆ. ನಾವಿಲ್ಲೇ ಕೂತಿದ್ದೀವಿ. ತಿನ್ನಲ್ಲ ತಿನ್ನಲ್ಲಪ್ಪ. ಆಚೆ ದುಡ್ಡು ತಿನ್ಬೇಕು ಅವ್ರಿಗೆ. ಶೋಕೆ ಇಲ್ಲಿ ಅದೇ ಐಟಮ್ ತರ್ತಾರೆ. ಪಕ್ಕ ಅದೇ ತರ್ತಾರೆ. ಏನು ಅಂತ ಎಲ್ಲಿ ಕಾಣ್ತಾನೆ. ಏನು ತಿಂದ್ರಿ? ಬರ್ಡೇ ಫೈಸ್ ನೋಡಪ್ಪ. ಇದು ನ್ಯಾಚುರಲ್ ಗ್ಲೋ. ಇವಂದು ಅಷ್ಟೇ ನ್ಯಾಚುರಲ್ ಗ್ಲೋ. ಇದೆಯಲ್ಲ ವೆಸ್ಟ್ ಇಂಡೀಸ್ಗೂ ನನಗೂ ಏನು ಡಿಫ್ರೆನ್ಸ್ ಇಲ್ಲ. ಏನ್ ಬ್ರೋ ನೀವು ಹೆಂಗಿದ್ದೀರಾ? ಪೀಸ್ ಎಲ್ಲ ನ್ಯಾಚುರಲ್ ಗ್ಲೋ ಇದೆ. ನ್ಯಾಚುರಲ್ ಗ್ಲೋ ತೋರಿಸೋದು. ಓಕೆ ಸೂಪರ್. ಲೈಟ್ ಥರ ಗ್ಲೋ ಆಗ್ತದೆ. ನಾವೇ ಫುಲ್ ಟ್ಯಾನ್ ಆಗಿರೋದು. ಫುಲ್ಲ ಸೇಮ್ ಮಾತಾಡಿ.
ಫೋಟೋ ತೆಗಿತಿದ್ಯಾ ಅಂದ್ಕೊಂಡಿದ್ದೀನಿ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಟ್ಯಾನ್ ಆಗಿಲ್ಲ ಇವತ್ತಿಂದ ನೋಡ್ರಿ ಹಂಗೆ ಅವ್ರೆ ಹಂಗೆ ಇದ್ದಾರೆ. ಅದ್ರ ಮೇಕಪ್ ಸ್ವಲ್ಪ ಕಮ್ಮಿ ಆಗಿದೆ. ನೈಟ್ ಊಟ ಹೆಂಗೈತೆ ಮಗ? ಓಕೆನಾ? ಹಾಂ, ಎರಡೇ ಸಿಗೋದು, ಒಂದು ಪನ್ನೀರು, ಒಂದು ಚಿಕನ್ ಒಂದು, ಕೋಫ್ತಾ ಒಂದು, ಚಿಕನ್ ಒಂದು ಅಷ್ಟೇ. ಹಿಂಗೆ ನೆಕ್ಸ್ಟ್ ಟೈಮ್ ಇದ್ರೆ ಬುಕ್ ಮಾಡ್ಕೊಂಡು ಹೋಗ್ಬೇಕಾ ಹೆಂಗೆ ಕತೆ? ಈ ಥರ ಟೈಮ್ ಬಂದರೆ ಬುಕ್ ಮಾಡ್ಕೊಂಡು ಹೋಗಲೇಬೇಕು. ಹಾಂ, ನಿಂತ್ಕೊಂಡು ಹೋಗೋ ಟೈಮ್ ಇದ್ರು ಓಕೆ, ಅದಕ್ಕಿಂತ ಕಂಪೇರ್ಡ್ ಇದೆ, ಓಕೆ ತಿನ್ಬೋದು ಅಟ್ಲೀಸ್ಟ್. ಹೌದಾ? ಹೇಳಪ್ಪ ವಿನಯ್, ಹೆಂಗಿತ್ತು? ವಿನಯ್ ಓವರಾಲ್ ಹೆಂಗಿತ್ತು? ಆ ಕಡೆ ಹೋರಪ್ಪ, ನಾನು ಈ ಕಡೆ ಮಾಡ್ಕೊತೀನಿ. ನಾನು ಬೆಡ್ಶೀಟು ಈ ಕಡೆ ಅಲ್ಲ ಬೆಡ್ಶೀಟು ಅದೆಲ್ಲ ತಗೊಂಡು ಈ ಕಡೆ ಮೂಲೆಗೆ ಬಂದ್ಬಿಡ್ತೀನಿ ಬೇಕಾದ್ರೆ. ರಾತ್ರಿಗಿದ್ರಿ ಹಂಗಾದ್ರೆ ಬೇಡ ಬಿಡ್ರಿ, ಅಲ್ಲೇ ಮಾಡ್ಕೊಂಡು. ಅಲ್ಲ, ಟ್ರಿಪ್ ಹೆಂಗಿತ್ತು? ಟ್ರಿಪ್ ಗೋಪಾಲ್ ಬರ್ಡೇ ಮಾಡ್ಕೊಂಡ್ವಿ, ಹೆಂಗಿತ್ತು? ಹಾಂ, ಗೋಪಾಲ ಫಸ್ಟ್ ಟೈಮ್ ಬರ್ಡೇ ಮಾಡ್ಕೊಂಡು ಚಲೋ ಆಯ್ತಾ? ಗೋಪಾಲ್ ಬರ್ಡೇ ಹೈದ್ರಾಬಾದಲ್ಲಿ ಸನ್ಸೆಟ್ ನೋಡಿದ್ರಿ, ಸಿಕಂದ್ರಾಬಾದ್ ಸನ್ರೈಸ್ ಸನ್ಸೆಟ್ ಅದು. ಸನ್ಸೆಟ್ ನೋಡಿದ್ರಿ, ಹೈದರಾಬಾದ್ ಯಾವುದು? ಸಿಕಂದ್ರಾಬಾದ್, ಹೈದರಾಬಾದ್. ಸನ್ ರೈಸ್ ನೋಡ್ತಾ ಇದ್ದೀರಿ ಎಲ್ಲ. ನಿಮ್ಮ ಬರ್ಡೇಗೆ 3 ಕ್ಯಾಪಿಟಲ್ ಹೇಳಿ ಬ್ರೋ, ಹೆಂಗಿದೆ? ತುಂಬಾ ಚೆನ್ನಾಗಿತ್ತು. ಒಳ್ಳೆ ಇದು ಒಂದು ಸ್ವಲ್ಪ ಅಯೋಮಯವಾಗಿತ್ತು. ಅದು ಟ್ರೈನ್ ಏನು ಮಾಡೋಕ್ಕಲ್ಲ ಬ್ರೋ. ಕರ್ನಾಟಕದ್ದು ಪನ್ನೀರು ಅದೊಂದು ಚೆನ್ನಾಗಿತ್ತು. ಅವತ್ತು ಮಿಕ್ಕಿದ್ದೆಲ್ಲ ಟ್ರೈನ್ದಲ್ಲ, ಟ್ರಿಪ್ ಎಲ್ಲ ಚೆನ್ನಾಗಿತ್ತು. ಅನ್ಕೊಂಡಿದ್ದೆಲ್ಲ ಕವರ್ ಮಾಡಿದ್ವಿ. ಇನ್ನೇನಪ್ಪ ಹೇಳೋ, ಹೆಂಗಿತ್ತು ಹೇಳೋ? ಹೆಂಗಿತ್ತು? ಎಲ್ಲ ಚೆನ್ನಾಗಿತ್ತು, ಆದರೆ ನೀವು ಯಾರು ಇರಬಾರ್ದಿತ್ತು ಅಷ್ಟೇ ಜೊತೆಲಿ. ಹೆಂಗಿತ್ತು? ಹೆಂಗಿತ್ತು ಟ್ರಿಪ್ ಓವರಾಲ್? ಹಾಂ, ಹ್ಞೂ, ಹೆಂಗಿತ್ತು? ಎಲ್ಲ ಚೆನ್ನಾಗಿತ್ತು. ನಿಮ್ದು ಹೆಂಗೇನ್ರಿ? ಮಸ್ತ್ ಇತ್ತಾ? ಏನಪ್ಪ ಅಂಕೇತ್ ಆ್ಯಂಡ್ ಮಿಸ್ಸಸ್ ಅಂಕೇತ್ ಹೇಳಿ, ಹೆಂಗಿತ್ತು ಟ್ರಿಪ್ಪು? ಹಾಂ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅಲ್ಲೆಲ್ಲ ಇಂಡಿವಿಜುವಲ್ ಆಗಿ ಹೋಗಿದ್ದು? ನೋಡಿರ್ಲಿಲ್ಲ, 30 ಜಾಗ ಒಂದೇ ಸರಿ. ಅದು 3 ದಿನದಲ್ಲಿ 30 ಟೆಂಪಲ್ಸ್ 3 ದಿನದಲ್ಲಿ. ವಾವ್, ಸಗದಾಯ್ತಾ? ಓಕೆ, ಸೂಪರ್. ಏನೋ ಮಾಡ್ಬೇಕಲ್ಲ. ಹೋಗೋದು ಹೋಗೋದು 100 ರೂಪಾಯಿ ಮಜ್ಜಿಗೆ ತಗೋಬರೋದು, ಕೊಡೋದು. ಹೋಗೋದು 100 ರೂಪಾಯಿ ಮಜ್ಜಿಗೆ ಕೊಡೋದು. 6 ಗಂಟೆಗೆ ಎದ್ದಿದ್ದೀವಲ್ಲ 2 ದಿನ. ನನಗಂತೂ ಯಾವತ್ತೂ ಮಾಡಿಲ್ಲ. 5:30 3-4 ದಿನ ಹೋಗಿ ಅಟ್ಲೀಸ್ಟ್ ಬೇಗ ಮಲಗಿದ್ದೀವಿ. ಎಷ್ಟು 2 ದಿನ ಆಗ್ತಾನೆ ಇಲ್ಲ. ಬೆಳಗ್ಗೆ 6 ಗಂಟೆಗೆ 1 ಗಂಟೆಗೆ 2 ಗಂಟೆಗೆ ಫಸ್ಟ್ನೇ ದಿನ ಯಾರು ಎದೊಳ್ತಿರ್ಲಿಲ್ಲ. ಸೆಕೆಂಡ್ನೇ ದಿನ ಫುಲ್ ಎಲ್ಲ ಅಲರ್ಟ್ ಆಗ್ಬಿಟ್ರು. ಹೇಳಿದ ತಕ್ಷಣ ಎದೊಳ್ತಾ ಇದ್ರು. ಅಭ್ಯಾಸ ಆಗೋಯ್ತು. ಇಲ್ಲ ಯಾರು ಇದು ಮಾಡಲಿಲ್ಲ, ಎಲ್ಲರೂ ಕರೆಕ್ಟಾಗಿ ಎದ್ರು. ಇವರು ಅಷ್ಟೇ ಫಸ್ಟ್ನೇ ದಿನ ಆಗಲ್ಲ ಬ್ರೋ, ಆಗಲ್ಲ, ಬೆಳಗ್ಗೆ ಎದ್ದೊಳಕ್ಕಾಗಲ್ಲ ಅಂತಂದು. ಬಟ್ ಉಲ್ಲಾಸು ಅಷ್ಟೇ ಬಟ್ ಸೆಕೆಂಡ್ನೇ ದಿನ ಲೈಕ್ ಹೇಳಿದ್ದಾನೆ ಹೇಳ್ಬಿಟ್ರು. ಹೌದು, ಇಲ್ಲ ಇದ್ರು ಎಲ್ಲರೂ ಎಲ್ಲ ಬೇಗ ರೆಡಿ ಆದರು. ಅದೇ ತೊಂದರೆ ಇಲ್ಲ. ಮಾಡಿದ್ವಿ ವಿಜಯನಗರ 1 ಡೇ ಅಲ್ಲಿ. ಟ್ರಿಪ್ ಆರ್ಗನೈಸರ್ ದರ್ಶನ್ ಅವರೇ, ನಿಮ್ಮ ಈ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಶೇರ್ ಮಾಡಿ ಎಲ್ಲರಿಗೂ. ಊಟ ಹಾಕಿಲ್ಲ. 2 ಲಿಸ್ಟಲ್ಲಿ ಮಿಸ್ ಆಯಿತು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಿಸ್ ಆಗಿಲ್ಲ, ಎಲ್ಲ ಕವರ್ ಆಗಿದೆ. ಯಾವ್ಯಾವ ದೇವಸ್ಥಾನದಲ್ಲಿ ಏನೇನು ಕೊಟ್ಟರು ನಿಮ್ಗೆ ಹೇಳಿ. ದೇವಸ್ಥಾನದಲ್ಲಿ ಚಿಕ್ಕಮಂಗ್ಳೂರು ಲಡ್ಡು ಜೊತೆ ಹೂವು ಬಂತು. ಹಾಂ, ತಿರ್ಗಾ ಇನ್ನೊಂದು ಗಣಪತಿ ಟೆಂಪಲ್ ಅಲ್ಲಿ ಹೂವು ಬಂತು. ನಿಮ್ಮ ಪ್ರಕಾರ ಏನಕ್ಕೆ ಕೊಟ್ಟಿರ್ಬೋದು ನಿಮಗೆ? ಗೊತ್ತಿಲ್ಲ. ಭಕ್ತಿಗೆ ಮೆಚ್ಚಿ ದೇವರು ವರ ಕೊಟ್ಟಿದೆ, ಹುಡುಗಿ ಬಿಟ್ಟಿನೆಲ್ಲ ಕೊಡ್ತಾ ಇದೆ. ಹೌದು, ಅದೇ ಗೊತ್ತಾಗ್ತಿಲ್ಲ. ಟಾಪ್ ಹೋಗ್ಬಿಟ್ಟಿದೆ. ಆಕ್ಚುಲಿ ನಾನು ಹಿಂದೆ ಇವ್ರು ನಿಂತಿದ್ರು, ಮುಂದೆ ಇವ್ರು ನಿಂತಿದ್ರು. ಸ್ವಲ್ಪ ನಿಮ್ಮ ಕೈಗೆ ಮುಡ್ದಾಕ್ತಾನ ನಂದು ಯಾರನ್ನು. ಹುಡುಗಿಗೂ ಕೊಟ್ಟಿಲ್ಲ ವರ, ಏನೋ ಕೊಟ್ಟ. ಆಮೇಲೆ ಇವನು ಹಿಂದೆಗಡೆ ಬಂದಾಗ ಕೊಡಲಿಲ್ಲ, ಇವನು ಕೈಗೆ ಕೊಡಲಿಲ್ಲ ವರ. ವಿನಯ್ ಬ್ರೋ, ಯಾವುದು ಯಾವ ಫೋಟೋಲಿ? ಮಹೇಶ್ವರ್ ಫೋಟೋಲಿ ಫೋಟೋ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಯಾಕೋ ಹೀರೋ ಹೇಳಿ ಬ್ರೋ. ಎಲ್ಲ ಚೆನ್ನಾಗಿತ್ತು, ಎಲ್ಲ ಓವರಾಲ್ ಟ್ರಿಪ್ ಎಲ್ಲ ಚೆನ್ನಾಗಿತ್ತು. ಹೌದಾ, ನೀವು ತುಂಬ ಚೆನ್ನಾಗಿ ಫೋಟೋಸ್ ತೆಗಿತೀರಂತೆ. ಇಲ್ಲ, ದರ್ಶನ್ ಅವರಿಂದ ಟ್ರೈನಿಂಗ್ ತಗೊಂಡಿದ್ದೆ. ಹೌದಾ? ಆ್ಯಕ್ಚುಲಿ ಫೋಟೋ ವಿಷಯ ಬಂದಾಗ ನನ್ನ ಫೋಟೋಸೇ ಕಮ್ಮಿ, ಬರೀ ಕಪಲ್ ಫೋಟೋಗಳೇ ತೆಗಿದೆ ಇತ್ತು. ಇಬ್ರು ಕಪಲ್ಸ್ ನನಗೆ ಟ್ರೀಟ್ ಕೊಡ್ತಾ ಇದ್ದಾರೆ. ಪುಣ್ಯ ಬರುತ್ತೆ ಬಿಡು, ಕಪಲ್ಸ್ ತೆಗೆದ್ರೆ ನೀನು ಬೇಗ ಕಪಲ್ ಐತ್ಯಾ. ಇಷ್ಟು ದಿವಸ ಸಿಂಗಲ್ ತೆಗೆದು ನೀನು ಲತ್ತೆ ಹೊಡೆದೈತಿ. ನೀನು ಕಪಲ್ಸ್ ತೆಗ್ದು ಅಂದ್ಮೇಲೆ ನೀನು ಕಪಲ್ ಆಗ್ಬೋದು ನೆಕ್ಸ್ಟ್. ನೋಡೋಣ, ಈಗ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು. ಓಕೆ,
ಅಂಕಿತ್ ಕರೆ ಫಿಕ್ಸ್ ಆಯಿತು ಏಮೋ ಒಪ್ಕೊಂಡಿದ್ದಾರೆ ಏನಂದ್ರೆ ಬಿಸಿಲುಗಾಲ ಹೆಂಗಿರುತ್ತೆ ಅಂತ ಹೋಗಿದ್ದು ಇಲ್ಲ ಸಮ್ಮರ್ ಡ್ರೆಸ್ ಎಲ್ಲ ತೊಗೊಂಡೋಗಿ ನೋಡಿದ್ರೆ ಎಲ್ಲ ನಾರ್ಮಲ್ ಆಗಿತ್ತು ಏನು ಅಂತ ಇದ್ದಿರಲಿಲ್ಲ. ಹೋಗಿದ ತಕ್ಷಣ ಓಂಕಾರೇಶ್ವರ ಮಳೆ ಬೇರೆ ಬಂದ್ಬಿಡ್ತು. ಉಜ್ಜಯಿನಲ್ಲೂ ಮಳೆ ನಾವು ಹೋಗೋದು ಹಿಂದಿನ ದಿನ. ಏನಪ್ಪ ದೇವರು ಎಲ್ಲ ಹೋಗೋದು ತಣ್ಣಗೆ ಓಡಾಡಲಿ ಅಂತ ಇರೋದ್ರಲ್ಲಿ ಕಮ್ಮಿ ಟೆಂಪ್ರೇಚರ್ ವೆದರಲ್ಲಿ ನಾವು ಹೋಗಿ ಬಂದಿದ್ದೀವಿ, ಸುಧಾರ್ಕೊಂಡು ಬಂದಿದ್ದೀವಿ. ಇಲ್ಲಾಂದರೆ ಬಿಸಿಲು ಜಾಸ್ತಿ ಇದ್ದರೆ ಆಗ್ತಿರ್ಲಿಲ್ಲ. ಏನೋ ದೇವ್ರ ಕೃಪೆ ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಅದೇನಾ ಎಲ್ಲ ಏನೋ ಗೊತ್ತಿಲ್ಲ, ಎಲ್ಲ ಪಾಸಿಟಿವ್ ವೈಬ್ಸ್ ಇತ್ತು. ಟ್ಯಾನ್ ಆಗಿದ್ರು ರಿಟರ್ನ್ ಮಾಡ್ಕೊಳಕ್ಕೆ. ಹಾಂ ನಿಮ್ಮದು ಫಸ್ಟ್ ಟೈಮ್ ರಿಟರ್ನ್ ಮಾಡಿಸಿದ್ದು, ರಿಟರ್ನ್ ಮಾಡ್ಕೊಂಡಿದ್ದು ಅಲ್ಲ ಫಸ್ಟ್ ಟೈಮ್ ನಿಮ್ಮ ರಿಟರ್ನ್ ಎಕ್ಸ್ಪೀರಿಯನ್ಸ್ ಏನಪ್ಪ ಹೆಂಗಿತ್ತಂತ? ಅವ್ನಿಗೆ ಸ್ವಲ್ಪ ಅವತ್ತು ರಾತ್ರಿ ಗ್ಲೋ ಇತ್ತಂತ ಅಂದ್ರು. ಬೆಳಗ್ಗೆ ಎದ್ದೆ ಮತ್ತೆ ಅದೇ ಥರ ಬೆಂಗಳೂರಿಗೆ ಸ್ವಲ್ಪ ಸೊ ದರ್ಶನ್ ಕೊಟ್ಟಿರೋದು ಡಿ10 ವರ್ಕೌಟ್ ಆಗಿಲ್ಲ. ರಾತ್ರಿ ಮಾತ್ರ ವರ್ಕೌಟ್ ಆಯ್ತು. ಇದು ನೈನ್ ಪ್ಲೇಟ್ ಮಾಡ್ತಾ ಇದ್ವಿ, ಹಂಗಲ್ಲಿ ಹಾಕೊಂಡೋದು ಫಸ್ಟ್ ಏನೋ ಬೇರೆ ಕ್ರೀಮ್ ಹಾಕೊಂಡು ಹಾಕೋಬೇಕು. ಅವ್ನು ಡೈರೆಕ್ಟಾಗಿ ಉಚ್ಕೊಂಡ್ಬಿಟ್ಟ ಮಾಮೂಲಿಯಾಗಿ ಹಂಗೆ. ನೀವು ಹಂಗಂದ್ರೆ ಬೆಳಗಾಗಿದ್ದೀರಾ ಇವ್ರು ಡಿ10 ಕೊಟ್ಟೋದ್ರಿಂದ? ನನ್ನ ಮೇಲೆ ವರ್ಕ್ ಆಗಿಲ್ಲ, ಅದು ನನ್ನ ಮೇಲೆ ವರ್ಕ್ ಆಗೋದು ಗೊತ್ತಾಗೋದಿಲ್ಲ. ಅಲ್ಲ ನಮ್ಮ ಮಕ್ಕ ಬಿದ್ದಿದ್ದೀನಿ, ಯಾರು ನೋಡಿದ್ವಲ್ಲ ಅದನ್ನ ಹೇಳ್ರಿ. ನೋಡಿದ್ರೆ ಹಂಗೆ ಕೆಲವರು ಹಂಗೆ ಬಿಟ್ಟಾಕಿದ್ರು, ಒಳ್ಳೇದಾಯ್ತು ಅಂತ. ನೋಡೇ ಇಲ್ಲ. ನಿನ್ನ ಮಾ ನರ್ಮದೆ ತಡೆಯಕ್ಕಾಗದೆ ಎತ್ತೀಚಿಗೆ ಬಿಸಾಕ್ಬಿಡೈತೆ, ಇವ್ನು ವೇಟ್ ತಡೆಯಕ್ಕಾಗದೆ. ನರ್ಮದಾ ನದಿಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ರು. ದೇವರು ಬಾರ್ ಬಂದು ಡುಬುಕಂತ ಬಿದ್ದು ಡುಬುಕಂತ ಇದ್ದೆ. ಅದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅರೆ ನಾವು ಸ್ನಾನ ಮಾಡಿದ್ವಿ. ಅಲ್ಲ ಈ ನನ್ನ ಮಗ ಏನಾಯ್ತು ಅಂತ ಕೇಳ್ತೀರಾ ಮೇಲಿಂದ? ನನಗೆ ಮೇಲ್ ಬರೋದು ಬಂದು ನೀವು ಕೆಳಗೆ ಹೋಗಿದ್ಯಾ ಅಂತ ನಾನು ಅಷ್ಟೇ ನೋಡ್ತಾ ಇದ್ದೀನಿ. ಸಡನ್ ಬೇಡೋಗ್ತಾರೆ. ನಾನು ಅದೇ ನಿನ್ನ ಫೋಟೋ ತೆಗೆದಿದ್ದೀನಿ ಬಾ ಅಂತ ಕರೆದ್ಬಿಟ್ಟು ಮೇಲೆ ಕೊಡೋಗ್ಬಿಟ್ಟವನೆ. ನಾನು ಏನಕ್ಕೆ ಮೇಲೆ ಹೋಗೋನೆ ಅಂತ ನೋಡ್ರಿ ಅರ್ಧ ಮುಳುಗೋಗ್ಬಿಟ್ಟವನೆ ಎಲ್ಲ ಬಟ್ಟೆ ಎಲ್ಲ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಚೆನ್ನಾಗಿ ಬಿದ್ದ. ಒಂದೇ